ನಮಸ್ಕಾರ ವೀಕ್ಷಕರೇ. ವಿಚಾರ ಏನಪ್ಪ ಅಂದರೆ, ನಮ್ಮ ಕರ್ನಾಟಕದ ಏನಿವಾಗ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಇವಾಗ ಇಂದಿರಾ ಕಿಟ್ ಕೊಡ್ತೀವಿ ಅಂತಂದು ಹೇಳಿ ಅನೌನ್ಸ್ ಮಾಡಿದ್ದಾರೆ. ಈ ದಿನಪತ್ರಿಕೆಗಳಲ್ಲಿ ಬರ್ತಾ ಇದೆ, ನೋಡಿದ್ವಿ. ಏನಪ್ಪ ಅಂದ್ರೆ ನಾನು ಕೇಳೋದು ಈ ಮುಖ್ಯಮಂತ್ರಿಗಳನ್ನು, ಈ ಇಂದಿರಾ ಕಿಟ್ ಕೊಡೋಂಥ ಯಾರು ಕೇಳಿದ್ರು? ನಿಮ್ಮನ್ನು ಯಾರಾದರೂ ಕೇಳಿದ್ರ? ಅದು ಅವಶ್ಯಕತೆ ಇರ್ಬೋದು ಕೆಲವರಿಗೆ, ಆದರೆ ಇವತ್ತಿನ ಪರಿಸ್ಥಿತಿಲಿ ಅದು ಇಂದಿರಾ ಕಿಟ್ ಕೊಡೋ ಅವಶ್ಯಕತೆ ಇಲ್ಲ. ಯಾರು ಕೇಳಿಲ್ಲ ನಿಮ್ಮನ್ನು ಕೊಡಿ ಅಂತ ಯಾರು ಕೇಳಿದರು? ಅದಕ್ಕೆ ಇಂದಿರಾ ಕಿಟ್ ಅಂತಲೇ ಯಾಕೆ ಹೆಸರು ಇಡಬೇಕಾಗಿತ್ತು? ಬೇರೆ ಹೆಸರು ಯಾವುದಿಲ್ವ? ಹಂಗಾದ್ರೆ ಯಾವುದು ಹೆಸರೇ ಸಿಗಲ್ಲ ನಿಮಗೆ, ಬರೀ ಹೈಕಮಾಂಡ್ ಹೆಸರೇ ಸಿಗೋದು ನಿಮಗೆ. ಬರೀ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಬರೀ ಇವರೇ ಸಿಗೋದು ನಿಮಗೆ. ಕರ್ನಾಟಕದಲ್ಲಿ ಯಾರು ಸಿಗಲ್ಲ. ಬಸವಣ್ಣವರು, ಶಿವಕುಮಾರ ಸ್ವಾಮೀಜಿಗಳು, ಕುವೆಂಪು ಅವರು, ದ ರಾ ಬೇಂದ್ರೆ ಅವರು, ಅಕ್ಕ ಮಹಾದೇವಿ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ, ಒಣಕೆ ಓಬವ್ವನವರು, ಬೇಡ ಹೋಗ್ಲಿ ತಗ ನಿಮ್ಮ ಹೆಸರು ಇಟ್ಕೊಂಬಿಡ್ರಿ. ಯಾರು ಬೇಡ ಅಂದ್ರೆ ಅದಕ್ಕೆ ಯಾರಾದರೂ ವಿರೋಧ ಮಾಡ್ತಾ ಇದ್ದಾರಾ? ಇಲ್ವಲ್ಲ. ಬರೀ ಉತ್ತರ ಭಾರತದವ್ರ ಹೆಸರು ಇಡಬೇಕಾ? ಅವರಿಗೆ ಗುಲಾಮಗಿರಿ ಆಗ್ಬೇಕಾ? ನಾವು ಇನ್ನು ಎಷ್ಟು ವರ್ಷ ಅಂತ ಕನ್ನಡಿಗರು ಭಾಳ ಅದ್ಭುತವಾಗಿದ್ದೀವಿ. ನಾವು ಇಡೀ ಅರ್ಧ ಭಾರತ ದೇಶನೇ ಸಾಕಿರ್ತಕ್ಕಂಥ ನಾವು ಕನ್ನಡಿಗರು. ಉತ್ತರ ಭಾರತವ್ರಿಗೆ ಯಾಕೆ ನಾವು ಗುಲಾಮರಾಗಿ ಬದುಕಬೇಕು? ಕರ್ನಾಟಕದಲ್ಲಿ ಬರೀ ಹೆಸರು ಯಾರು ಸಿಗೋದೇ ಅಲ್ವಾ? ಬೇಕಾದಷ್ಟು ಜನ ಇದ್ದಾರೆ. ಇಮ್ಮಡಿ ಪುಲಕೇಶ್ ಅವರು ಇದ್ದಾರೆ, ಮಹಿರ ವರ್ಮರು ಇದ್ದಾರೆ, ಮೈಸೂರು ಮಹಾರಾಜರಿದ್ದಾರೆ. ಕರ್ನಾಟಕಕ್ಕೆ ದಾನ ಮಾಡಿರ್ತಕ್ಕಂಥ ಮೈಸೂರು ಮಹಾರಾಜರು, ಶ್ರೀಕೃಷ್ಣ ದೇವರಾಯರು, ಇಮ್ಮಡಿ ಪುಲಕೇಶ್ ಅವರು, ಇನ್ನು ಬೇಕಾದಷ್ಟು ಜನ ಇದ್ದಾರೆ. ಮುಖ್ಯಮಂತ್ರಿಗಳೇ, ಯಾಕೆ ಅವ್ರ ಹೆಸರು ಇಡ್ತೀರಿ ಎಲ್ಲದಕ್ಕೂ? ಇಂದಿರಾ ಕ್ಯಾಂಟೀನ್ ಆಯಿತು, ಇಂದಿರಾ ಗಾಂಧಿ ಹಾಸ್ಪಿಟ್ಲ್ ಆಯಿತು, ಇದಕ್ಕೂ ಇಂದಿರಾ ಕಿಟ್ಟು. ಅದೆಷ್ಟು ದಿನ? ಅದು ಭಾಳ ದಿನ ಇರಲ್ಲದು. ಇದನ್ನೇ ಸರಿಯಾಗಿ ಕೊಡೋಕ್ಕಾಗ್ತಾ ಇಲ್ಲ. ಇನ್ನು ಆ ಕಿಟ್ ಎಲ್ಲಿಂದ ಕೊಡ್ತೀರಿ? ಅದಕ್ಕೆ ಎಸ್ ಬಂಗಾರಪ್ಪನವರು, ನಾವಿನ್ನೂ ಅವಾಗ ಸಣ್ಣ ಹುಡುಗರು ಇದ್ದೀವಿ. ಇವಾಗ ಸಣ್ಣ ಹುಡುಗರು, ಅವಾಗ ಸಣ್ಣ ಹುಡುಗರು ಎಸ್ ಎಂ ಕೃಷ್ಣವರಲ್ಲ, ರಾಮಕೃಷ್ಣ ಯಾಗುಡಿ ಅವರು, ಎಸ್ ಬಂಗಾರಪ್ಪನವರು, ಅವಾಗಿನ ಕಾಲದಲ್ಲೇ ಈ ಏನು ಇವಾಗ ಕೊಡ್ತಾ ಇದ್ದೀರಲ್ಲ, ಯಾವುದೇ ಹೆಸರಿಲ್ದಂಗೆ ಕೊಡೋರು. ಅವಾಗ 1 kg ಬೇಳೆ ಕೊಡೋರು, ಎಣ್ಣೆ ಕೊಡೋರು, ಸೋಪ್ ಕೊಡೋರು, ಅವಾಗ ವರ್ಷಕ್ಕೊಂದ್ಸತಿ ಬಟ್ಟೆಗಳು ಕೊಡೋರು. ಇವಾಗೆಲ್ಲ ನಿಲ್ಲಿಸ್ಬಿಟ್ಟವ್ರೆ, ಏನೂ ಕೊಡ್ತಾ ಇಲ್ಲ. ಅವಾಗ ವರ್ಷಕ್ಕೊಂದ್ಸತಿ 2 ಪಂಚೆ, ಬನೀನು, ಮತ್ತು ಅಲ್ಲಿ ಎಕ್ಕಳಕ್ಕಾಯಿನ ಪಟಪಟಿ ಚಡ್ಡಿಗಳು, ಈ ಬಟ್ಟೆ ಕೊಡೋರು, ಸೀರೆ ಕೊಡೋರು, ಪೆಟಿಕೋಟ್ ಬಟ್ಟೆ ಕೊಡೋರು. ಅವಾಗ ಈಗೆಲ್ಲ ಇಲ್ಲ. ಇದನ್ನೇ ಕೊಡೋಕ್ಕಾಗ್ತಾಯಿಲ್ಲ ಸರಿಯಾಗಿ. ಇದನ್ನಂತೂ ಸರಿಯಾಗಿ ವ್ಯವಸ್ಥೆ ಮಾಡಲ್ಲ. ಇದು ಪೂರ್ತಿನೂ ಈ ಕೊಡವೇ ಸರಿಯಾಗಿ ಕೊಡ್ತಾಯಿಲ್ಲ. ನೀವೇನು ಹೇಳಿದ್ರಿ? ನುಡಿದಂತೆ ನಡೆದ ಸರ್ಕಾರ ಅಂತಂದೇಳಿ ಬಿಲ್ಡಪ್ ತಗೊಂಡ್ರಿ. ಆದರೆ ಏನು ಮಾಡ್ತಾಯಿದ್ದೀರಿ? ನುಡಿದಂತೆ ಎಲ್ಲಿ ನಡೆದಿರಿ? 10 kg ಕೊಡ್ತೀವಿ ನಾವು, 10 kg ಕೊಡ್ತೀವಿ ನಾವು, 10 kg ಕೊಡ್ತೀವಿ ಅಂತಂದು ಹೇಳಿದ್ರಿ. ಎಲ್ಲಿ ಕೊಡ್ತಾಯಿದ್ರು 10 kgನ? ಯಾರಿಗೆ ಕೊಡ್ತಾಯಿದ್ರು 10 kgನ? ಯಾವ ಊರಲ್ಲಿ ಕೊಡ್ತಾಯಿದ್ದೀರಾ? ಬೇಡ, ಯಾವ ಊರಿಗೂ ಬೇಡ. ನಿಮ್ಮ ಜಿಲ್ಲೆಗಾದ್ರೂ 10 kg ಕೊಡಿ ಸ್ವಾಮಿ. ನಿಮ್ಮ ಜಿಲ್ಲೆಯವ್ರಿಗಾದ್ರೂ 10 kg ಕೊಡಿ. ಯಾವ ಊರಿಗೂ ಕೊಡ್ತಾ ಇಲ್ಲ, ಯಾವ ಜಿಲ್ಲೆಯಲ್ಲೂ ಕೊಡ್ತಾ ಇಲ್ಲ. 5 kg ಕೊಡ್ತಾಯಿದ್ದೀರಿ. ಯಾವುದದು? ಕೇಂದ್ರ ಸರ್ಕಾರದ್ದು, ನಿಮ್ದಲ್ಲ. ನುಡಿದಂತೆ ನಡೆದ ಸರ್ಕಾರ. ಎಲ್ಲಿ ನುಡಿದ್ರಿ? ಎಲ್ಲಿ ನಡ್ಕೊತಾ ಇದ್ದೀರಿ? ಎಲ್ಲಿ ನುಡ್ದಿದ್ದೀರಾ? ಎಲ್ಲಿ ನಡ್ಕೊತಾ ಇದ್ದೀರಾ? ನುಡಿದಂತೆ ನಡೆದ ಸರ್ಕಾರ. ಬರೀ ಜಾಹೀರಾತು ತಗೊಂತ ಇದ್ದೀರಾ ಹೊರತು ನುಡಿದಂತೆ ನಡೀತಾ ಇಲ್ಲ, ನುಡಿದಂತೆ ನಡೆದೇ ಇಲ್ಲ. ಅದೇ ಬೇರೆ ಯಾರಾದ್ರೂ ಹಿಂಗೆ ಮಾಡಿದ್ರ ಜೊತೆಗೆ ಏನು ಹಂಗೇರ್ಗೆ ಕುತ್ಕೊಂಡಿದ್ರ ಜೊತೆಗೆ ಎಲ್ಲ ಕಡೆ ಹೋರಾಟನೇ ಹೋರಾಟ. ಈಗ ನುಡಿದಂತೆ ನಡೆದ ಸರ್ಕಾರ, ನಾವು 10 kg ಕೊಡ್ತೀವಿ, ನಾವು 10 kg ಕೊಡ್ತೀವಿ ಅಂತಂದು ಹೇಳಿದ್ರಿ. ಎಲ್ಲಿ ಸ್ವಾಮಿ ಕೊಡ್ತಾ ಇದ್ದೀರಾ 10 kgನ? 10 kg ಎಲ್ಲಿ ಕೊಡ್ತಾ ಇದ್ದೀರಾ? ಯಾವ ಊರಲ್ಲಿ ಕೊಡ್ತಾ ಇದ್ದೀರಾ? ಯಾವ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದೀರಾ? ಯಾವ ಗ್ರಾಮದಲ್ಲಿ ಕೊಡ್ತಾ ಇದ್ದೀರಾ? ಯಾವ ತಾಲೂಕಲ್ಲಿ ಕೊಡ್ತಾ ಇದ್ದೀರಾ? ಎಲ್ಲಿ ಕೊಡ್ತಾ ಇಲ್ಲ. ನುಡಿದಂತೆ ನಡೆದ ಸರ್ಕಾರ, ಎಲ್ಲಿ ಕೊಡ್ತಾ ಇಲ್ಲ. ಆದರೂ ಕೂಡ ನುಡಿದಂತೆ ನಡೆದ ಸರ್ಕಾರ ಇದು. ಈಗ ಕಿಟ್ ಅಂತೆ, ಇಂದಿರಾ ಕಿಟ್ ಅಂತ, ಅದ್ರ ಜೊತೆಗೆ ಅದೇನೋ 1 kg ಬ್ಯಾಳಿ, 1 kg ಎಣ್ಣೆ, ಈ ಥರ ಕೊಡ್ತಾರಂತೆ. ಅಯ್ಯೋ ಶಿವ, ಅವಾಗಲೇ ಕೊಡ್ತಾಯಿದ್ರು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ನಾವು ಸಣ್ಣ ಹುಡುಗರಿದ್ದೀವಿ, ನಾವೇ ತರಕ್ಕೆ ಹೋಗಿದ್ವಿ ನಮ್ಮ ಅಪ್ಪರ ಜೊತೆಗೆ. ಅವಾಗ ಖುಷಿ. 1 ತಿಂಗಳಿಗೆ ಒಂದು ಸತಿ ಬಂದರೆ ಸಕ್ರೆ ಕೊಡೋರು, ಎಣ್ಣೆ ಕೊಡೋರು, ಬ್ಯಾಳಿ ಕೊಡೋರು, ವರ್ಷಕ್ಕೊಂದ್ಸತಿ ಬಟ್ಟೆ ಕೊಡೋರು, ಸೋಪ್ ಕೊಡೋರು. ಇವಾಗ ಏನಿಲ್ಲ. ಈಗ ಇನ್ನು ಕೊಡೋದನ್ನ ಆಗ್ತಾಯಿಲ್ಲ. ಇವಾಗ ಜನಗಳು ಏನು ಕೇಳೋದಿಲ್ಲ, ಅದನ್ನು ಕೊಡ್ತಾರೆ. ಜನಗಳು ಯಾರು ಕೇಳಿಲ್ಲ ನಿಮ್ಮನ್ನು ಇಂದಿರಾ ಕಿಟ್ ಕೊಡಿ ಅಂತ. ಇಂದಿರಾ ಕಿಟ್ ಕೊಡಿ ಅಂತ ಯಾರು ಕೇಳಿಲ್ಲ ನಿಮ್ಮನ್ನು. ಹೈಕಮಾಂಡ್ ಮೆಚ್ಚಿಸೋಕ್ಕೆ ಇನ್ನೂ 2.5 ವರ್ಷ ಮುಖ್ಯಮಂತ್ರಿ ಆಗಿರೋಕ್ಕೆ ಇವೆಲ್ಲ ಇಂದಿರಾ ಗಾಂಧಿ ಅವ್ರ ಹೆಸರಲ್ಲಿ ಇಂದಿರಾ ಕಿಟ್ಟು. ಯಾಕೆ ಇಂದಿರಾ ಗಾಂಧಿ ಅವ್ರಿಗೆ ಅವಮಾನ ಮಾಡ್ತೀರಿ? ಅದನ್ನಂತೂ ಪೂರ್ತಿ ಕೊಡಲ್ಲ. ನೀವು ಇರೋವರೆಗೆ ಕೊಡ್ಬೋದಷ್ಟೇ. ಶಾಶ್ವತವಾಗಿ ಇಲ್ವಲ್ಲ ಯಾವೂ. ಶಾಶ್ವತವಾಗಿ ಏನಾರ ಮಾಡಿ ಅವ್ರ ಹೆಸರಲ್ಲಿ. ಶಾಶ್ವತವಾಗಿ ಇಲ್ದಿರೋದನ್ನ ಯಾಕೆ ಮಾಡ್ತಾ ಇದ್ದೀರಾ? ಜನಗಳು ಅರ್ಥ ಮಾಡ್ಕೊಳ್ಳಿ. ನಮಗೆ ಒಳ್ಳೆ ಆರೋಗ್ಯ ಬೇಕು, ಒಳ್ಳೆ ಎಜುಕೇಷನ್ ಬೇಕು,
ಒಳ್ಳೆ ರಸ್ತೆಗಳು ಬೇಕು, ಒಳ್ಳೆ ಬಸ್ಸುಗಳು ಬೇಕು, ಒಳ್ಳೆ ರೈಲುಗಳು ಬಿಡಿ, ಕೇಂದ್ರ ಸರ್ಕಾರದವರು ಆ ರೈಲುಗಳು ಇದ್ದಾವೆ. ಒಳ್ಳೆ ಬಸ್ಗಳು, ಹಳ್ಳಿ ಕಡೆ ಅಂತೂ ಬಸ್ಗಳೇ ಇಲ್ಲ, ಕುಲಿಗಟ್ಟೋಗವೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಲಿಗಟ್ಟೋಗಿದ್ದಾವೆ. ಅವು ಬೆಳಗ್ಗೆ ಹೊತ್ತು ಓಡಾಡವು, ಎಲ್ಲಿ ನಿಂತ್ಕೊಂತಾವು, ಎಲ್ಲಿ ಬಿದ್ದೋಯ್ತವೆ ಗೊತ್ತಿಲ್ಲ, ಹಂಗಾಗಿದ್ದಾವೆ. ಆದರೆ ಇದು ನೀವು ಯಾವುದೋ ಇಂದಿರಾ ಗಾಂಧಿ ಕಿಟ್ ಕೊಡ್ತೀನಿ ಅಂತಿರಲ್ಲ, ನೀವು ಇದನ್ನು ಯಾರು ಕೇಳಿದ್ರು, ಯಾವ ಪುಣ್ಯಾತ್ಮರು ಕೇಳಿದ್ರು? ಏನು ಮಾಡೋಕ್ಕಾಗಲ್ಲಪ್ಪ, ಜನಗಳೇನೇ ಸುಮ್ಮನೆ ಇದ್ದಾರೆ. ಇನ್ನು ನಾವು ಏನು ಬಡ್ಕೊಂಡು ಏನು ವೇಸ್ಟು, ಏನು ಮಾಡೋಕ್ಕಾಗಲ್ಲ. ತಗೊಳ್ರಪ್ಪ ಇದನ್ನು ಒಂದು ಸ್ವಲ್ಪ ದಿನ ಇಂದಿರಾ ಕಿಟ್ಟು. ನುಡಿದಂತೆ ನಡೆದ ಸರ್ಕಾರ ತಗೊಳ್ಳಿ, ನುಡಿದಂತೆ ನಡೆದ ಸರ್ಕಾರ. ಜೈ ಕಾಂಗ್ರೆಸ್.